ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಹೇಳಲು ಹೊರಟಿರುವ ಕಥೆ ಪಕ್ಕದ ಮನೆಯ ಹುಡುಗಿ ನನ್ನ ಮೊದಲ ರತಿ. ನನ್ನ ಹೆಸರು ರಾಜೇಶ. ನಾನು ಮದ್ದೂರಿನ ಬೆಸಗರಹಳ್ಳಿಯ ಗುಡಿದೊಡ್ಡಿ ಗ್ರಾಮದ ವಾಸಿ. ನನ್ನ ಕುಟುಂಬ ಎಲ್ಲರಿಗೂ ಬಡ್ಡಿಗೆ ಸಾಲ ಕೊಟ್ಟು ಬದುಕುವ ಶ್ರೀಮಂತ ಗೌಡರ ಕುಟುಂಬ. ನಮಗೆ ಇಲ್ಲಿ ಸುಮಾರು 40 ಎಕರೆ ಜಮೀನು ಮತ್ತು 4 ಎಕರೆ ಮಾವಿನ ತೋಟವೂ ಇದೆ. ಅಲ್ಲಿ ಒಂದು ದೊಡ್ಡ ಮೋಟಾರ್ ರೂಮ್ ಕೂಡ ಇದೆ. ಅಲ್ಲಿ ನಮ್ಮನ್ನು ಬಿಟ್ಟರೆ ಯಾರೂ ಬರುವುದಿಲ್ಲ. ನನಗೆ ಈಗ ಮದುವೆ ವಯಸ್ಸು ಬಂತು. ನಮ್ಮ ಮನೆಯಲ್ಲಿ ನನಗೆ ಹೆಣ್ಣು ನೋಡುವ ಕೆಲಸದಲ್ಲಿ ತುಂಬಾ ತೀವ್ರವಾಗಿದ್ದಾರೆ. ನಮ್ಮ ಮನೆಯಿಂದ 3 ಮನೆ ಆ ಕಡೆ ಶರ್ಮಿಲ ಮನೆ ಇದೆ. ಅವಳ ತಂದೆ ನಮ್ಮ ತಾಲೂಕಿನ ತಹಶೀಲ್ದಾರರ ಕಚೇರಿಯಲ್ಲಿ ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಶರ್ಮಿಲ ಚಿಕ್ಕ ವಯಸ್ಸಿನಲ್ಲಿಂದ ನನ್ನ ಗೆಳತಿ. ನಾನು ಮತ್ತು ಅವಳು ಮಂಡ್ಯದಲ್ಲಿ ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದೇವೆ. ಇಬ್ಬರೂ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರುತ್ತೇವೆ. ಅವಳು ನೋಡುವುದಕ್ಕೆ ಬಹಳ ಸುಂದರವಾಗಿ ಇರುವಳು ಮತ್ತು ಅವಳ ಮೊಲೆಗಳು ನೋಡುವುದಕ್ಕೆ ಬಹಳ ಆಕರ್ಷಕವಾಗಿ ಇರುವುದು. ಅದನ್ನು ನೋಡುವಾಗಲೆಲ್ಲ ಅವಳನ್ನು ಹಾಗೆಯೇ ಹಿಸುಕಿ ಚೀಪಬೇಕು ಎಂದು ಅನಿಸುವುದು. ಅವಳು ನನಗೆ ತಿಳಿದವರೆಗೂ ಯಾರ ಹತ್ತಿರವೂ ಕೇಸಿಕೊಂಡು ಮಜಾ ಮಾಡಿಲ್ಲ. ಆದರೆ ನಮ್ಮ ಕಾಲೇಜಿನ ಸುಮಾರು ಹುಡುಗರು ಅವಳಿಗೆ ಕಾಳು ಹಾಕುತ್ತಿದ್ದಾರೆ. ಏಕೆಂದರೆ ಅವಳು ನಮ್ಮ ಕಾಲೇಜ್ನಲ್ಲಿರುವ ಎಲ್ಲ ಹುಡುಗಿಯರಿಗಿಂತ ಸುಂದರವಾಗಿರುವ ಸೂಪರ್ ಫಿಗರ್. ಹಾಗೆ ಅವಳು ಸೌಂದರ್ಯ ಮತ್ತು ಆಕರ್ಷಕ ಐಟಂಗಳು ಉಳ್ಳ ಬಿಸಿ ಬಿಸಿ ಹುಡುಗಿ. ನಾನು ಅವಳು ಎಲ್ಲ ವಿಷಯಗಳ ಬಗ್ಗೆ ಮಾತಾಡಿ ಹರಟೆ ಹೊಡೆಯುತ್ತಿರುತ್ತೇವೆ. ನಾವಿಬ್ಬರೂ ಆಗಾಗ ಫಿಲಂ ನೋಡುವುದಕ್ಕೆ ಮದ್ದೂರಿನ ಶಿವಪುರ ಥಿಯೇಟರ್ ಸಹ ಹೋಗುತ್ತೇವೆ. ಇಂಥದರಲ್ಲಿ ಅವಳ ಹತ್ತಿರ ಸೆಕ್ಸ್ ಬಗ್ಗೆ ಕೂಡ ನಾನು ಚರ್ಚೆ ಮಾಡಿದ್ದೇನೆ. ಈ ಬಿಸಿ ಬಿಸಿ ಹುಡುಗಿ ಹಾಗೆ ನಾಚಿಕೊಳ್ಳುವಳು ಮತ್ತು ಛೀ ಹೋಗಿಪ್ಪ ನೀನು ಬಹಳ ಮೋಸ ಎನ್ನುವಳು. ಹಾಗೆ ನಾಚಿಕೊಂಡಾಗ ನನಗೆ ಇನ್ನಷ್ಟು ಮೂಡು ಹೆಚ್ಚಾಗುವುದು. ಹೀಗೆ ಒಂದು ದಿನ ನಮ್ಮ ಕಾಲೇಜಿನಲ್ಲಿ ಸ್ಟ್ರೈಕ್ ಇದ್ದ ಕಾರಣ ವಾಪಸ್ ಬಂದು ಬಿಟ್ಟೆವು. ನಾನು ಅವಳು ಹಾಗೆಯೇ ಮಾತನಾಡಿಕೊಂಡು ನಮ್ಮ ಹೊಲ ಗದ್ದೆಗಳ ಕಡೆಗೆ ಕರೆದುಕೊಂಡು ಹೋದೆ. ಅವಳು ಇದುವರೆಗೂ ನಮ್ಮ ಆಸ್ತಿ ಪಾಸ್ತಿಗಳ ಬಗ್ಗೆ ತಿಳಿದಿರಲಿಲ್ಲ. ನೋಡಿ ಹಾಗೆಯೇ ಆ ಬಿಸಿ ಬಿಸಿ ಹುಡುಗಿ ಮೂರ್ಛೆ ಹೋದಳು. ಹಾಗೆಯೇ ಅವಳನ್ನು ನಮ್ಮ ಮಾವಿನ ತೋಟಕ್ಕೆ ಕರೆದುಕೊಂಡು ಹೋದೆ. ಅಲ್ಲಿ ಅವಳು ನಮ್ಮ ತೋಟದ ಮಾವಿನ ಮರದಲ್ಲಿ ನೇತಾಡುತ್ತಿರುವ ಮಾವಿನ ಕಾಯಿಗಳನ್ನು ಕಲ್ಲು ಹೊಡೆದು ಕೆಳಗೆ ಬೀಳಿಸಿ ಅದನ್ನು ತಿನ್ನುತ್ತಿದ್ದಳು. ಅವಳು ಬಗ್ಗಿದಾಗ ಅವಳ ಚೂಡಿದಾರ್ ಕುರ್ತಾದ ಒಳಗೆ ಇರುವ ಮೊಲೆಗಳನ್ನು ನೋಡಿದೆ. ಮಾವಿನಕಾಯಿಯನ್ನು ಕಚ್ಚುವಾಗ ಅವಳ ತುಟಿಯನ್ನು ನೋಡುತ್ತಿದ್ದಂತೆ ನನಗೆ ನನ್ನ ತಮ್ಮ ಎದ್ದು ನನಗೆ ಕಂಟ್ರೋಲ್ ಮಾಡಲು ಆಗಲಿಲ್ಲ. ನಾನು ನನ್ನ ಮೊಬೈಲ್ನಲ್ಲಿರುವ ದೇಸಿ ವಿಡಿಯೋಸ್ ನೋಡುತ್ತಿದ್ದೆ. ಅವಳು ಸಹ ಅದನ್ನು ನೋಡಿ ಹಾಗೆಯೇ ನನ್ನನ್ನು ಒಂದು ತರ ಗುರಾಯಿಸಿದಳು. ಅವಳಿಗೂ ತೆವಲು ನೆತ್ತಿಗೆ ಹತ್ತಿತು ಅಂತ ಕಾಣುತ್ತದೆ. ಹಾಗೆಯೇ ಅವಳನ್ನು ನಮ್ಮ ಮಾವಿನ ತೋಟದ ಮೋಟಾರ್ ಮನೆಗೆ ಕರೆದುಕೊಂಡು ಹೋದೆ. ಹಾಗೆ ಮೋಟಾರ್ ಮನೆಯಲ್ಲಿ ಅವಳ ಮುಖವನ್ನು ನೋಡುತ್ತಿದ್ದಂತೆ, ಹಾಗೆ ಅವಳ ತುಟಿಗಳನ್ನು ನೋಡುತ್ತಿದ್ದಂತೆ, ಹಾಗೆ ಮುತ್ತು ಕೊಡಬೇಕೆಂದು ಬಯಸಿತು ನನ್ನ ತುಟಿ. ಅವಳ ಸಣ್ಣವಾದ ಸೊಂಟವನ್ನು ನೋಡಿದರೆ ಹಾಗೆಯೇ ಒಂದು ಕೈಯಲ್ಲಿ ಹಿಡಿದು ಚಿವಟಬೇಕು ಅನ್ನಿಸಿತು. ಅಲ್ಪವಾಗಿ ಉದಿರುವ ತಿಕವನ್ನು ನೋಡಿದರೆ ಹಾಗೆ ಹಡಿಯಬೇಕು ಅನ್ನಿಸಿತು. ಅವಳ ಆ ಉಬ್ಬಿರುವ ಹಸಿ ಹಸಿ ಕಾಯಿ ಮೊಲೆಗಳು ನನ್ನ ತುಣ್ಣೆಗೆ ತುಂಬಾ ತೊಂದರೆ ಮಾಡಿತು. ಈ ದಿನದವರೆಗೂ ಯಾರನ್ನು ಕೇಯದ ಕಾರಣ ಚೂಲು ತಡೆಯದೆ ಹಾಗೆ ಆವತ್ತು ಅವಳ ಜೊತೆ ಒಂದು ಸೂಪರ್ ಸೆಕ್ಸ್ ಆಟ ಆಡಿಯೇ ಬಿಡಬೇಕು ಎನಿಸಿತು. ಅವಳು ನೋಡಿದರೆ ಇನ್ನೂ ಮರಿ ಬಿಸಿ ಬಿಸಿ ಹುಡುಗಿ, ಯಾರೂ ಕೇದಿಲ್ಲ ಅವಳನ್ನು. ಆದರೆ ಚೂಲು ಮಾತ್ರ ಬಹಳವೇ ಇತ್ತು ಅವಳಿಗೆ. ಏಕೆಂದರೆ ಅವಳು ನನ್ನನ್ನು ನೋಡಿದ ನೋಟ ಹಾಗೆ ಹಾಕಿಕೊಂಡು ಕೇದು ಬಿಡುವಂತಿತ್ತು. ಅದನ್ನು ನೋಡುತ್ತಿದ್ದಂತೆ ನನ್ನ ತುಣ್ಣೆಯು ನಿಗುರಿ ನನ್ನ ಪ್ಯಾಂಟ್ ಟೈಟ್ ಆಯಿತು. ನಾನು ಹಾಗೆ ನನ್ನ ತುಣ್ಣೆಯನ್ನು ಮುಟ್ಟಿಕೊಂಡು ಹಿಡಿದು ಹಿಸುಕಿ ಸಮಾಧಾನ ಮಾಡಿಕೊಂಡೆ. ಅದನ್ನು ಆ ಬಿಸಿ ಬಿಸಿ ಹುಡುಗಿ ಚೆನ್ನಾಗಿ ಗಮನಿಸಿದಳು. ಹಾಗೆ ನನ್ನನ್ನು ಅವಳು ನೋಡಿ ಅವಳ ತುಟಿಯನ್ನು ಮೆಲ್ಲನೆ ಕಚ್ಚಿಕೊಂಡಳು. ಯಾವುದು ತಿಳಿದಿಲ್ಲವೆಂದರೂ ಈ ವಿಷಯದಲ್ಲಿ ಹುಡುಗಿಯರ ಬಗ್ಗೆ ಹೇಳಬೇಕೆ? ಹೀಗೆ ಅವಳು ಕೆಳಗೆ ಕುಳಿತು ನನ್ನನ್ನು ಒಂದು ತರ ಗುರಾಯಿಸಿ ನೋಡುತ್ತಿದ್ದಳು. ನನಗೆ ತೆವಲು ತಡೆಯಲು ಆಗಲಿಲ್ಲ. ಹಾಗೆಯೇ ಅವಳ ತುಟಿಗೆ ನನ್ನ ತುಟಿ ಇಟ್ಟು ಕಿಸ್ ಹೊಡೆದೆ. ಅವಳಿಗೂ ಮೂಡ್ ಬಂತು. ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹಾಗೆಯೇ ನನ್ನ ಕತ್ತಿಗೆ ಮುತ್ತು ಕೊಟ್ಟಳು. ಇಲ್ಲಿಂದ ಆ ಬಿಸಿ ಬಿಸಿ ಹುಡುಗಿ ಮತ್ತು ನನ್ನ ನಡುವೆ ಮಸಾಲ ಮೊದಲಾಯಿತು. ತಬ್ಬಿಕೊಂಡ ಹಾಗೆಯೇ ಅವಳ ಮೊಲೆಗಳನ್ನು ಹಿಸುಕಿದೆ. ಹಾಗೆ ಅವಳ ಚೂಡಿದಾರ್ ಮೇಲಿಂದ ಬ್ರಾ ಒಳಗೆ ಕೈ ತೂರಿಸಿ ಮೊಲೆಗಳನ್ನು ಅಲ್ಲಾಡಿಸಿದೆ. ಅವಳಿಗೆ ಮಜವು ತಡೆಯಲಾರದೆ ನನ್ನ ಪ್ಯಾಂಟ್ ಬಿಚ್ಚಿ ಕಾಚದ ಒಳಗೆ ಕೈ ತೂರಿಸಿ ನನ್ನ ತುಣ್ಣೆಯನ್ನು ಜೋರಾಗಿ ಹಿಸುಕಿದಳು. ಹಾಗೆ ಅವಳ ಬಟ್ಟೆ ಬರೆಗಳನ್ನು ಪೂರ್ತಿಯಾಗಿ ಬಿಚ್ಚಿದೆ. ಬರೀ ನಗ್ನದ ಮೈಯಲ್ಲಿ ಅವಳು ಬಂದು ಹಾಗೆ ನನ್ನ ಕಾಚವನ್ನು ಬಿಚ್ಚಿ ನನ್ನ ತುಣ್ಣೆಯನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡಳು. ಚೂಲಿನಲ್ಲಿ ಇಬ್ಬರೂ ಬಹಳಷ್ಟು ಹಾ ಹಾ ಆ ಇಸ್ ಎಂದು ಸೌಂಡ್ ಮಾಡಿದೆವು. ಹಾಗೆಯೇ ನನ್ನ ತುಣ್ಣೆಯನ್ನು ಹಿಡಿದು ಅವಳ ಬಾಯಿಯಲ್ಲಿ ಹಾಕಿಕೊಂಡು ಒಳ್ಳೆ ಐಸ್ ಕ್ರೀಮಿನಂತೆ ನೆಕ್ಕುತ್ತಾ ಚೀಪಿದಳು. ಬಾಯಿಯಲ್ಲಿಯೇ ಸುಮಾರು ಗಳಿಗೆಗಳ ಕಾಲ ನನ್ನ ತುಣ್ಣೆಯನ್ನು ಉಜ್ಜಿ ಉಜ್ಜಿ ಉಣ್ಣುತ್ತಿದ್ದಳು. ನನಗೆ ತಡೆಯಲಾರದ ಒಂದು ರೀತಿಯ ಮಜಾ. ಹಾಗೆ ಅವಳ ಹಸಿ ಕಾಯಿಯಂತ ಮೊಲೆ
ಹಿಸುಕಿ ಹಿಸುಕಿ ಚೀಪಿತ್ತಿದ್ದೆ. ಅವಳ ತುಲ್ಲು ಒಳ್ಳೆ ಕೆಂಗುಲಾಬಿಯ ಹೂವಿನಂತೆ ಕಾಣುತ್ತಿತ್ತು. ಅದನ್ನು ನೋಡಿದಾಕ್ಷಣ ನಾನು ಅವಳನ್ನು ಕೂಡಲೇ ಮಲಗಿಸಿ ಅವಳ ತಲೆಯಿಂದ ಮೊದಲಾಗಿ ಕಾಲುಗಳವರೆಗೂ ಮುತ್ತುಗಳ ಸುರಿಮಳೆಯನ್ನು ಕೊಟ್ಟೆ. ಹಾಗೆ ಅವಳ ತುಲ್ಲಿನ ಒಳಗೆ ಬೆರಳುಗಳನ್ನು ತೂರಿಸಿ ತೂರಿಸಿ ಆಡಿಸಿ ಮತ್ತೆ ನನ್ನ ನಾಲಿಗೆಯನ್ನು ತೂರಿಸಿ ಚೀಪಿ ಚೆನ್ನಾಗಿ ನೆಕ್ಕಿದೆ. ಅವಳ ತುಲ್ಲು ಬಹಳಷ್ಟು ಬಿಗಿಯಾಗಿ ಇತ್ತು. ಹಾಗೆಯೇ ಅವಳ ತುಲ್ಲಿನ ನಾಳದ ತೂತಿನ ಹತ್ತಿರ ಬೆರಳುಗಳಿಂದ ಮುಟ್ಟಿ ಹಾಗೆಯೇ ಅಗಲಿಸಿ ಆ ತೂತಿನ ತುದಿಯಲ್ಲಿ ಬೆರಳು ಹಾಕಿ ಜೋರಾಗಿ ಉಜ್ಜಿದೆ. ಹಾಗೆಯೇ ಅವಳ ತಿಕ್ಕದಲ್ಲಿ ತೂತಿನಲ್ಲಿ ಕೈಯನ್ನು ತೂರಿಸಿಬಿಟ್ಟು ಹಾಗೆಯೇ ಅವಳ ಕಾಲುಗಳನ್ನು ಅಗಲಿಸಿದೆ. ಮತ್ತೆ ನನ್ನ ಬೆರಳುಗಳನ್ನು ಅವಳ ತುಲ್ಲಿನ ಒಳಗೆ ವೇಗವಾಗಿ ಆಡಿಸಿದೆ. ಹಾಗೆ ನನ್ನ ನಿಗುರಿರುವ ತುಣ್ಣೆಯನ್ನು ಅವಳ ತುಲ್ಲಿನ ಒಳಗೆ ತೂರಿಸಿಬಿಟ್ಟೆ. ಆಹಾ, ಏನು ಸುಖ, ಏನು ಮಜಾ! ನನ್ನ ತುಣ್ಣೆಯು ಮೊದಲು ಅವಳ ತುಲ್ಲಲ್ಲಿ ಪೂರ್ತಿಯಾಗಿ ತೂರಲಿಲ್ಲ, ಆದರೂ ಗಡತ್ತಾಗಿ ಜೋರಾಗಿ ನನ್ನ ತುಣ್ಣೆಯನ್ನು ಅವಳ ತುಲ್ಲಿನಲ್ಲಿ ತೂರಿಸಿ ಕೆದು ಹಾಕಿದೆ. ಅವಳಿಗೆ ಈ ಅನುಭವ ತುಂಬಾ ಸೊಗಸಾಗಿತ್ತು. ಸ್ವಲ್ಪ ಹೊತ್ತಿನಲ್ಲಿ ನನ್ನ ತುಣ್ಣೆಯಿಂದ ಕಾಮನ ರಸವು ಚಲ್ಲನೆ ನನ್ನ ತುಣ್ಣೆಯಿಂದ ಈಚೆಗೆ ಬಂದು ಅವಳ ತುಲ್ಲಿನ ಒಳಗೆ ಸೇರಿತು. ಅವಳ ತುಲ್ಲು ಹಾಗೆಯೇ ನನ್ನ ತುಂಬಿತು. ನನಗೂ ಸುಸ್ತಾಗದೆ ಅವಳನ್ನು ತಿರುಗಿಸಿ ಮಲಗಿಸಿ ಹಾಗೆಯೇ ಅವಳ ತಿಕ್ಕವನ್ನು ಮೆಲ್ಲನೆ ಮೇಲಕ್ಕೆ ಎತ್ತಿ ನಾನು ಮಂಡಿ ಹಾಕಿಕೊಂಡು ಅವಳ ತಿಕ್ಕದ ತೂತಿನಲ್ಲಿ ನನ್ನ ತುಣ್ಣೆಯನ್ನು ತೂರಿಸಿ ಸ್ವಲ್ಪ ಹೊತ್ತು ಕೇದೆ. ಮತ್ತೆ ಇನ್ನೊಂದು ಬಾರಿ ಅವಳ ತುಲ್ಲಿನಲ್ಲಿ ನನ್ನ ತುಣ್ಣೆಯನ್ನು ಇನ್ನಷ್ಟು ಜೋರಾಗಿ ತೂರಿಸಿ ಬಿಟ್ಟು ಚೆನ್ನಾಗಿ ಕೇದೆ. ಹಾಗೆಯೇ ಪ್ಲಕ್ ಪ್ಲಕ್ ಎಂಬ ಶಬ್ದದಿಂದ ಇನ್ನಷ್ಟು ಮೋಜಿನ ರಸ ಅವಳ ತುಲ್ಲಲ್ಲಿ ಸರಸರನೆ ಇಳಿಯಿತು. ಅವಳಿಗೆ ಇನ್ನಷ್ಟು ಮಜಾ ಆಯಿತು. ಹಾಗೆಯೇ ಸಂಜೆಯಾಯಿತು. ಆಗ ನಾನು ಅವಳನ್ನು ತಬ್ಬಿಕೊಂಡು ಮಲಗುತ್ತಲೇ ಆ ಬಿಸಿ ಬಿಸಿ ಹುಡುಗಿ ಹತ್ತಿರ ಮಾತಾಡುತ್ತಿದ್ದೆ. ಹಾಗೆಯೇ ಅವಳ ತುಲ್ಲನ್ನು ಈಗ ನೋಡಿದರೆ ಸ್ವಲ್ಪ ತೂತು ಅಗಲವಾಗಿ ಎರಡನೇ ಸಾರಿ ಕೇದಾಗ ಸ್ವಲ್ಪ ಲೂಸ್ ಆಗಿತ್ತು. ಹೀಗೆ ಮೊದಲ ಬಾರಿ ಅವಳ ಕನ್ಯಾ ಪೊರೆಯನ್ನ ಬಿಡಿಸಿದೆ. ಸ್ನೇಹಿತರೆ, ಕತೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋನ ಶೇರ್ ಮಾಡಿ. ಮತ್ತೆ ಖಡಕ್ ಆಂಟಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಇಂದ ಮುಂದಿನ ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತದೆ. ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶ್ರೀ ಕಾಳಿಕದೇವಿ ಜ್ಯೋತಿಷ್ಯ ಕೇಂದ್ರ ಕರ್ನಾಟಕದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ರಾಮನಾಥ್ ಭಟ್. ಸ್ತ್ರೀ ಪುರುಷ ವಶೀಕರಣ, ವಿದ್ಯೆ, ಉದ್ಯೋಗ, ಹಣಕಾಸು, ದಾಂಪತ್ಯ ಕಲಹ, ಪ್ರೀತಿ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ಸಾಲದ ಬಾಧೆ, ದುಃಖದನ, ದರಿದ್ರಂತಹ ಇನ್ನೂ ಮುಂತಾದ ಗುಪ್ತ ನಿಗೂಢ ಸಮಸ್ಯೆಗಳನ್ನು ಶ್ರೀ ಕಾಳಿಮಾತೆಯ ಸರ್ವಾಭಿಷ್ಟ ಅಖಂಡ ಪೂಜಾಶಕ್ತಿಯಿಂದ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9902998623.